ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಡಿಗೆ ಅಂಚೆ ಕಚೇರಿ ಕಾರ್ಯಾಲಯ ಉದ್ಘಾಟಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳೂರ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಧಿಕಾರಿಯಾಗಿ ಶಿವಣ್ಣ ಶಾಂತಪ್ಪ ಯಾಳಗಿರಿ ಅವರು ಎರೆಹಂಚಿನಾಳ ಗ್ರಾಮದ ಪೋಸ್ಟ್ ಅಂಚೆ ಕಚೇರಿಯನ್ನ 50 ವರ್ಷಗಳಿಂದ ಇವರ ಸ್ವಂತ ಮನೆಯಲ್ಲಿ ಸರ್ಕಾರದ ಬಾಡಿಗೆ ಪಡೆಯದೆ ಇಲ್ಲಿವರೆಗೂ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಇವರ ವಯೋಮಿತಿ ಹಿನ್ನೆಲೆ ನಿವೃತ್ತಿ ಹೊಂದಿದ ನಂತರ ನೂತನ ಈ ಅಂಚೆ ಕಚೇರಿಗೆ ಪೋಸ್ಟ್ ಮಾಸ್ಟರ್ ಅಧಿಕಾರ ಸ್ವೀಕರಿಸಿದ ಅಬ್ದುಲ್ ರಹಮಾನ್ ಇಟಗಿ ಅವರಿಗೆ ಅಂಚೆ ಕಚೇರಿಯ ಸಮಸ್ಯೆಯಿಂದಾಗಿ ದಿನನಿತ್ಯ ಕಾರ್ಯನಿರ್ವಹಿಸಲು ತಾತ್ಕಾಲಿಕ ಖಾಸಗಿ ಬಾಡಿಗೆ ಕಟ್ಟಡದ ಪೋಸ್ಟ್ ಅಂಚೆ ಕಚೇರಿಯನ್ನ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ ಇವರು ಉದ್ಘಾಟಿಸಿದರು. ಈ ವೇಳೆ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಬ್ದುಲ್ ರಹಮಾನ್ ಇಟಗಿ ಅವರು ಎರೆಹಂಚಿನಾಳ ಗ್ರಾಮದಲ್ಲಿ ತಾತ್ಕಾಲಿಕ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೌದು, ಮುಂದೊಂದು ದಿನ ಖಾಸಗಿ ಕಟ್ಟಡದ ಬಾಡಿಗೆದಾರರು ಬಿಡಿಸಿದ್ರೆ ಬೇರೆ ಕಡೆಗೆ ಕಟ್ಟಡ ಸಮಯಕ್ಕೆ ಸರಿಯಾಗಿ ಸಿಗದೇ ಇರುವ ಸಮಸ್ಯೆಯಿಂದಾಗಿ ದಿನನಿತ್ಯ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕಂದ್ರೆ ತುಂಬಾ ಕಷ್ಟವಾಗುತ್ತೆ. ಇನ್ನು ಮುಂದಾದ್ರೂ ಎರೆಹಂಚಿನಾಳ ಗ್ರಾಮಕ್ಕೆ ಸರ್ಕಾರದಿಂದ ಒಂದು ನೂತನ ಪೋಸ್ಟ್ ಅಂಚೆ ಕಚೇರಿ ಕಾರ್ಯಾಲಯವನ್ನ ಮಾಡಿಸಿಕೊಡುವಂತೆ ಪೋಸ್ಟ್ ಮಾಸ್ಟರ್ ಅಬ್ದುಲ್ ರಹಮಾನ್ ಇಟಗಿ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಬಾಡಿಗೆ ಅಂಚೆ ಕಚೇರಿಯನ್ನು ಉದ್ಘಾಟಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ ಅವರಿಗೆ ಪೋಸ್ಟ್ ಮಾಸ್ಟರ್ ಅಬ್ದುಲ್ ರಹಮಾನ್ ಇಟಗಿ ಅವರು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಮನವಿ ಪತ್ರ ಸ್ವೀಕರಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ ಇವರು ನಿಮ್ಮ ಮನವಿ ಪತ್ರವನ್ನು ಕೊಪ್ಪಳ ಲೋಕಸಭಾ ಸಂಸದ ರಾಜಶೇಖರ್ ಹಿಟ್ನಾಳ್ ರವರಿಗೆ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಎರೆಹಂಚಿನಾಳ ಗ್ರಾಮದಲ್ಲಿ ಒಂದು ಸರ್ಕಾರಿ ಪೋಸ್ಟ್ ಅಂಚೆ ಕಚೇರಿ ಹೊಸ ಕಟ್ಟಡವನ್ನು ಮಾಡಿಸಿಕೊಡಲು ಕಳಿಸಿಕೊಡುವುದಾಗಿ ಮಾತನಾಡಿ ಭರವಸೆ ಕೊಟ್ಟಿದ್ದಾರೆ. ಈ ವೇಳೆ ಪೋಸ್ಟ್ ಅಂಚೆ ಕಚೇರಿಯ ಹೊಸ ಕಟ್ಟಡದ ಕಾರ್ಯಾಲಯ ಅವಶ್ಯಕವಾಗಿ ಬೇಕಾಗಿದ್ದು, ಸರ್ಕಾರ ನಮ್ಮ ಗ್ರಾಮಕ್ಕೆ ಒಂದು ಅಂಚೆ ಕಚೇರಿಯ ಹೊಸ ಕಟ್ಟಡದ ಕಾರ್ಯಾಲಯವನ್ನ ಮಾಡಿಸಿಕೊಡಬೇಕು. ಯಾವಾಗಲೂ ಕೂಡ ಬಾಡಿಗೆ ಕಟ್ಟಡ ಶಾಶ್ವತವಲ್ಲ. ಸರ್ಕಾರಿ ಪೋಸ್ಟ್ ಅಂಚೆ ಕಚೇರಿ ಕಟ್ಟಡವಾದರೆ ಶಾಶ್ವತವಾಗಿ ಪೋಸ್ಟ್ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಅನುಕೂಲವಾಗುತ್ತೆ. ಇದರ ಜೊತೆಯಲ್ಲಿ ಡಿಜಿಟಲ್ ಕಟ್ಟಡ ನಿರ್ಮಾಣವಾಗಬೇಕು. ಅಂಚೆ ಕಚೇರಿಗೆ ವಿವಿಧ ಸೌಲಭ್ಯವನ್ನು ಒದಗಿಸಿಕೊಡಬೇಕು ಅಂತ ನಿವೃತ್ತಿ ಮುಖ್ಯೋಪಾಧ್ಯಾಯರು ಆದ ಶಿವಣ್ಣ ಈಶಪ್ಪ ಯಾಳಗಿ ಅವರು ಮಾತನಾಡಿ ಈ ಮನವಿ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಬಸವರಾಜ ಪುಣ್ಯದ, ವಸಂತ ಗಾಣಿಗೆರ, ಸಣ್ಣಪ್ಪ ಬಾವಿ ಉಡೇದ್, ಈರಣ್ಣ ಇಟಗಿ, ಈರಣ್ಣ ಸಾದರ್, ಪತ್ರೇಪ್ಪ ಕಮತರ್, ಭೀಮಪ್ಪ ಪೂಜಾರ್, ಮೌಲಸಾಬ್ ನದವ್ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಬ್ದುಲ್ ರಹಮಾನ್ ಖಾನ್ ಅವರು ನಮ್ಮ ನೂತನ ಅಂಚೆ ಕಚೇರಿ ಅಧಿಕಾರಿಗಳಾಗಿ ನಮ್ಮ ಎರೆಹಂಚಿನಾಳದಾಗ ಇವತ್ತು ಅಧಿಕಾರ ಸ್ವೀಕಾರ ಮಾಡಿಕೊಂಡ್ರು. ಶಿವಣ್ಣ ಯಾಳಗಿ ಅವರು ನಿವೃತ್ತಿ ಹೊಂದಿದ ಕಾರಣ ಅವರು ಏನೋ ಸ್ವಂತ ಆಫೀಸ್ ಬಿಲ್ಡಿಂಗ್ ಇತ್ತು, ಅವ್ರ ಮನೆ ಇತ್ತು, ಮನೆಯಲ್ಲಿ ಮಾಡ್ಕೊಂಡಿದ್ರು. ಇವ್ರಿಗೇನಪ್ಪ ಇವರು ಒಂದು ಸ್ವಂತ ಇದ್ರೊಳಗ ಮಾಡಕ್ ಆಗಾಗಲ್ಲ ಅಂದಾಗ ಇವತ್ತು ಬೇರೆದಾರು ಬಂದಾಗ ಇನ್ನೊಬ್ರು ಮನೆಗಂತೂ ಮಾಡಕ್ಕಾಗಲ್ಲ. ಒಂದು ಬಾಡಿಗೆ ತಾತ್ಕಾಲಿಕ ಬಾಡಿಗೆ ಕಟ್ಟಡದೊಳಗ ಇವರು ಕಾರ್ಯನಿರ್ವಹಿಸುತ್ತಾರೆ. ಇವರು ಅದೇ ತರನಾಗಿ ನಮಗ್ ಮನವಿ ಸಲ್ಲಿಸಿದ್ದಾರೆ. ಇವರು ಆ ಮನವಿಯನ್ನ ಮುಂದೆ ಏನೈತಿ ನಾನೆಲ್ಲ ಇವ್ರಿಗೆ ಎಂ ಪಿ ಆರ್ಗೆ ಆಯ್ತು, DC ಜಿಲ್ಲಾಧಿಕಾರಿಗೆ ಆಯ್ತು, ಆಮೇಲೆ ಕಂದಾಯ ಸಚಿವರಿಗೆ ಆಯ್ತು, ಮೇಲೆ ಕಳಿಸಿ ಒಂದು ಹೊಸ ಬಿಲ್ಡಿಂಗ್ ಶೀಘ್ರದಲ್ಲಿ ಹಾಕಿಸ್ಕೊಡೋಂಥ ವಿಚಾರನ ನಾನು ಅದನ್ನ ಅವ್ರು ಮಾಡ್ತೀನಿ. ಮಾಡಿದ ಏನೈತಿ ಆ ಪ್ರಕಾರ ಈ ಮನವಿ ಪ್ರಕಾರ ಸ್ವೀಕಾರ ಮಾಡ್ಕೊಂಡು ಇದನ್ನೇನೈತಿ ಆ ಪ್ರಕಾರ ಮಾಡ್ತೀವಿ. ಇವ್ರಿಗೆ ಆಲ್ರೆಡಿ ಪಂಚಾಯತ್ರಿಗೇನು ಮನವಿ ಸಲ್ಲಿಸ್ಯಾರ ಅಂತ ಹೇಳಿದ್ರು. ಪಂಚಾಯತ್ರು ಕೂಡ ಇವತ್ತು ಅದು ಹೆಚ್ಚು ಒತ್ತು ಕೊಡ್ಬೇಕಂತ ನಾನು ಈ ಮೂಲಕ ಹೇಳ್ಬಲ್ಲೆ ನಾನು. ಆಮೇಲೆ ಇವತ್ತು ಏನಾಗುತ್ತೆ ಅಂದ್ರೆ ಇವತ್ತು ಪಂಚಾಯತಿ ಕಾರ್ಯ PD ಅವ್ರಿಗೂ ಸಲ್ಲಿಸ್ಯಾರ, ಅವತ್ತು ಒಂದು ಅಧ್ಯಕ್ಷರಿಗೆ ಸಲ್ಲಿಸ್ಯಾರ ಅಂತ ಇದು ಒಂದು ಏನೈತಿ ಇದಕ್ಕೆ ಹಚ್ಚೆ ಕೊಟ್ಟಾರ. ಆ ಪ್ರಕಾರ ಅವರು ಕೂಡ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಾಡೋಂಥ ಒಂದು ಬಿಲ್ಡಿಂಗ್ ಸ್ವಂತ ಕಟ್ಟಡ ಮಾಡೋಂಥ ವಿಚಾರ ಆಗ್ಬೇಕು. ಇದೇ ತರ ಈಗ ಎಷ್ಟು 45 ವರ್ಷದಿಂದ ನಾವು ಸೇವೆ ಮಾಡ್ಕೊಂತ ಬಂದ್ರು, ಸ್ವಂತ ಮನೆ ಮಾಡ್ಯಾರ. ಇನ್ನು ಮ್ಯಾಗಂತೂ ಇವತ್ತು ಬೇರೆ ಬೇರೆ ಇದಾಗೈತಿ. ಈಗ ಡಿಜಿಟಲ್ ಒಂದು ಅಂಚೆ ಕಚೇರಿ ಆಗಕತ್ತೈತಿ, ಏನಿಲ್ಲ ಹೆಚ್ಚು ಆನ್ಲೈನ್ ಪ್ರಕಾರ ಆಗತ್ತೆ. ಹಿಂದೆ ಏನೋ ಒಂದು ಪೆನ್ನು ಬರವಣಿಗೆ ಮೇಲೆ ಇತ್ತು, ಇನ್ಮ್ಯಾಗ ಹೆಚ್ಚು ಸುಧಾರಣೆ ಆಗತ್ತೈತಿ. ಹೆಚ್ಚಿನ ಮಾತನಾಗ ಒಂದು ಈಗಿನ ಕಲಿಯುಗದಲ್ಲಿ ಏನ್ ಬಿಲ್ಡಿಂಗ್ ಬರ್ತಾವೋ ಅದ್ ಸೌಲಭ್ಯಗಳು ಏನ್ ಬರ್ತಾವೋ ಆ ಪ್ರಕಾರ ಒಂದು ಸರ್ಕಾರ ಮಾಡಿಕೊಡ್ಬೇಕಂದು ಈ ಮನವಿ ಸ್ವೀಕಾರ ಮಾಡ್ಕೊಂಡು ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು ಒಂದು ಅಂತಪ್ಪ ಕೋಳೂರಿ ಮನವಿ ಸ್ವೀಕಾರ ಮಾಡ್ಕೊಂಡು ನಾ ಮಾಡ್ತೀನಂತ ಅವ್ರಿಗೆ ಇವತ್ತು ಭರವಸೆ ಕೊಟ್ಟಿದ್ದೀನಿ. ಯಾಳಗಿ ಸರ್ ಈ ಮೂಲಕ ಅವ್ರು ಮಾತಾಡಬೇಕು. ನಮ್ಮ ಎರೆಹಂಚಿನಾಳ ಗ್ರಾಮದ ನೂತನವಾಗಿ ಅಂಚೆ ಕಚೇರಿಯ ಈ ಒಂದು ಪೂಜಾ ಸಮಾರಂಭದ ಕಾರ್ಯದಲ್ಲಿ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಪೋಸ್ಟ್ ಮಾಸ್ಟರ್ ರೆಹಮಾನ್ ಅವರೇ ಹಾಗೂ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂಥ ಶಿವಣ್ಣ ಯಾಳಗಿ ಅವರೇ
ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂದಪ್ಪ ಕೂಳವರೇ, ಯಾವತ್ತು ಗ್ರಾಮದ ಸನ್ಮಿತ್ರರೇ, ಇವತ್ತು ರೆಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಅಂಚೆ ಕಚೇರಿಯನ್ನ ನಮ್ಮ ಊರಿನಲ್ಲಿ ಇವತ್ತ ಈ ಪೂಜೆಯನ್ನ ಮಾಡಿದ್ದಾರೆ. ಇಷ್ಟು ದಿವಸ ನಮ್ಮ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂಥ ಶಿವಣ್ಣ ಯಾಳಗಿ ಅವರು ತಮ್ಮ ಸ್ವಂತ ಮನೆಯಲ್ಲೇ ಇದನ್ನ ಸುಮಾರಾಗಿ 45 ವರ್ಷಗಳ ಕಾಲ ನೆರವೇರಿಸಿಕೊಂಡು ಬಂದ್ರು. ಇನ್ನು ಅವರ ನಿವೃತ್ತಿಯ ನಂತರ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸತಕ್ಕಂಥ ರೆಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಕಟ್ಟಡವನ್ನ ಬಾಡಿಗೆ ತಗೊಂಡು ಇವತ್ತ ನಡೆಸ್ತಾ ಇದ್ದಾರೆ. ಈಗಾಗಲೇ ಅವರ ಒಂದು ನಮ್ಮ ಉಪಾಧ್ಯಕ್ಷರಿಗೆ ಮನವಿಯನ್ನು ಕೊಟ್ಟರ, ನಮ್ಮ ಗ್ರಾಮಕ್ಕೆ ಒಂದು ಹೊಸದಾಗಿರ್ತಕ್ಕಂಥ ಈ ಅಂಚೆ ಕಚೇರಿ ಆಗ್ಬೇಕು. ಯಾಕಂದ್ರ ಇವತ್ತ ಒಂದು ಮನೆಯವ್ರು ಬಾಡಿಗೆ ಕೊಟ್ಟಾರ, ಅವ್ರಿಗೆ ವ್ಯವಸ್ಥೆ ಐತೆ ಅಂತಂದಾಗ ಅವ್ರು ಮತ್ತೆ ಬಿಡಿಸ್ಬಿಡ್ತಾರ. ಮತ್ತೊಂದ್ ಕಡೆ ಹಿಂಗ ಇವನ್ ಕಟ್ಗೆನ್ ಸಾಮಾನ್ಯವಾಗಿ ಅಡ್ಡಾಡ್ಬೇಕಾಗಂತ ಪರಿಸ್ಥಿತಿ ಬರ್ತೈತಿ. ಕೊನೆಗೆ ಎಲ್ಲಿ ಸಿಗಲ್ಲ ಅಂತಂದ್ರೆ ಎಲ್ಲಿ ಇಡ್ಬೇಕು ಅಂಚೆ ಕಚೇರಿಯನ್ನ ಅನ್ನೋ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಸರ್ಕಾರ ಗಮನವನ್ನು ಕೊಟ್ಟು, ಆಮೇಲೆ ಗ್ರಾಮ ಪಂಚಾಯತಿ ಕೂಡ ಇದಕ್ಕೆ ಗಮನ ಕೊಟ್ಟು ಹೊಸದಾಗಿ ನೂತನವಾಗಿರ್ತಕ್ಕಂಥ ಒಂದು ಅಂಚೆ ಕಚೇರಿಯನ್ನು ನಮ್ಮ ಗ್ರಾಮದಲ್ಲಿ ನಿರ್ವಹಿಸಬೇಕು ಅಂತಂದು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.